ರ್ಯಾಂಕ್ನ ಹೇಗೆ ಪ್ರಿಡಿಕ್ಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈಗ ನೀವು CETಯಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಿ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ 180ಗೆ. ಫಾರ್ ಎಕ್ಸಾಂಪಲ್ ನಾನು 145 ಅಂತ ಹಾಕ್ತೀನಿ. ಫಿಸಿಕ್ಸ್ ನೀವು 12th ಎಕ್ಸಾಮ್ ರಿಸಲ್ಟ್ ಹೆಂಗೋ ಬಂದಿದೆ. ಫಿಸಿಕ್ಸ್ ಎಷ್ಟು ಬರುತ್ತೆ ಅಂದರೆ ನಂದು 67 ಅಂತ ಹಾಕ್ತೀನಿ. ಕೆಮಿಸ್ಟ್ರಿ 87 ಅಂತ ಹಾಕ್ತೀನಿ. ಮ್ಯಾಥ್ಸು 76 ಅಂತ ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇಂಟರ್ ಯುವರ್ ನೇಮ್ ಅಂತ ಬರುತ್ತೆ, ಸಾತ್ವಿಕ್ ಅಂತ ಹಾಕ್ತೀನಿ. ಇಂಟರ್ ಯುವರ್ ಕಾಲೇಜ್ ನೇಮ್ ಅಂತ ಬರುತ್ತೆ, JSM ಕಾಲೇಜ್ ಅಂತ ಹಾಕ್ತೀನಿ. ಇಲ್ಲಿ ಫೋನ್ ನಂಬರ್ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು OTP ಬರುತ್ತೆ. ನೀವು ಯಾವ ನಂಬರ್ಗೆ ಮಾಡಿರ್ತೀರೋ ಆ ನಂಬರ್ OTP ಬರುತ್ತೆ. ಈಗ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರ್ಯಾಂಕ್ ತೋರಿಸುತ್ತೆ ನೋಡಿ. PU ಮಾರ್ಕ್ಸು 50% ವೇಟೇಜ್ ಸ್ಕೋರ್ 38, KCD ಮಾರ್ಕ್ಸು 50% ವೇಟೇಜ್ ಸ್ಕೋರ್ 40, ಟೋಟಲ್ ಸ್ಕೋರ್ 79. ನಿಮ್ಮ 2023 ಪ್ರಕಾರ 24 ದಿನ ರ್ಯಾಂಕ್ ಇದು CET ರಿಸಲ್ಟ್ ಬಿಟ್ಟಿಲ್ಲ. 20 ಮೇಗೆ ರಿಸಲ್ಟ್ ಬರುತ್ತೆ. 3000 ರ್ಯಾಂಕ್ ಮೇಲೆ 3500 ರ್ಯಾಂಕ್ ಒಳಗಡೆ ಒಂದು 500 ಇದರೊಳಗೆ ನಿಮ್ಮ ರ್ಯಾಂಕ್ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡುತ್ತೆ. ಎಕ್ಸಾಕ್ಟಾಗಿ ನಿಮ್ಮ ರ್ಯಾಂಕ್ ತಿಳಿಸಲ್ಲ.